ಮೈ ಶುಗರ್ ವ್ಯಾಪ್ತಿಯ ಕಬ್ಬನ್ನು ತುರ್ತಾಗಿ ಕಟಾವು ಮಾಡಿಸಬೇಕು, ಇಲ್ಲದಿದ್ದರೆ ಬೇರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಬೇವಿನ ಸೊಪ್ಪು ತಿನ್ನುವ ಮೂಲಕ ಪ್ರತಿಭಟನೆ ನಡೆಸಿದರು. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಬ್ಬಿನ ಜೊಲ್ಲೆ ಮತ್ತು ಬೇವಿನ ಸೊಪ್ಪು ಹಿಡಿದು ಪ್ರತಿಭಟಿಸಿದ ಪಕ್ಷದ ಕಾರ್ಯಕರ್ತರು ಮೈ ಶುಗರ್ ವ್ಯಾಪ್ತಿಯ ಕಬ್ಬನ್ನು ನಿಗದಿತ ಸಮಯದೊಳಗೆ ಕಟಾವು ಮಾಡಿಸದೆ ಜಿಲ್ಲಾಡಳಿತ ಸಿಹಿ ಬೆಳೆದ ರೈತರಿಗೆ ಕಹಿ ನೀಡಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೈ ಶುಗರ್ ಕಾರ್ಖಾನೆಗೆ ಒಪ್ಪಿಗೆಯಾಗಿರುವ ಕಬ್ಬನ್ನು ವರ್ಷದೊಳಗೆ ಕಟಾವು ಮಾಡಿಸದೆ ಕಾರ್ಖಾನೆಯ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದ್ದು, ಇದರಿಂದ ಜಮೀನಿನಲ್ಲಿರುವ ಕಬ್ಬಿಗೆ ಈಗಾಗಲೇ 14 ರಿಂದ 15 ತಿಂಗಳಾಗಿದೆ. ಬೆಳೆ ಕಟಾವು ಮಾಡದ ಹಿನ್ನೆಲೆಯಲ್ಲಿ ಸಾಲ ಮರುಪಾವತಿಸಲು ಸಾಧ್ಯವಾಗಿಲ್ಲ. ಇದರಿಂದ ರೈತರಿಗೆ ಬ್ಯಾಂಕಿನಿಂದ ಆಭರಣ ಹರಾಜು ನೋಟಿಸ್ ಮತ್ತು ಬೆಳೆ ಸಾಲ ಪಾವತಿಗೆ ನ್ಯಾಯಾಲಯದಿಂದ ನೋಟಿಸ್ ಜಾರಿ ಮಾಡಿಸಲಾಗಿದೆ. ರೈತರು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಿದ್ದಾರೆ ಎಂದು ಆತಂಕವನ್ನು ವ್ಯಕ್ತಪಡಿಸಿದರು. ಗಿರೀಶ್, NK24 ನ್ಯೂಸ್ ಬ್ಯೂರೋ, ಮಂಡ್ಯ. ಭಾರತ್ ಮಾತಾ ಕಿ ರೈತ ಪರ ಹೋರಾಟಕ್ಕೆ, ಅನ್ನದಾತನ ಹೋರಾಟಕ್ಕೆ, ಹೇಗಿದೆ ಯೋಗ್ಯ ಹೋರಾಟಕ್ಕೆ, ಸಕ್ಕರೆ ನಾಡಿನ ರೈತರಿಗೆ ಕೈ ತಿನ್ನಿಸಿದ ಜಿಲ್ಲಾಡಳಿತಕ್ಕೆ, ಸಕ್ಕರೆ ನಾಡಿನ ರೈತರಿಗೆ ಕೈ ತಿನ್ನಿಸಿದ ಜಿಲ್ಲಾಡಳಿತಕ್ಕೆ ಭಾರತ್ ಮಾತಾ ಕಿ. ಕೋರ್ಟ್ನಿಂದ ನ್ಯಾಯಾಲಯದಿಂದ ಬಂದಿರುವಂತಹ ನೋಟಿಸು, ಒಡವೆ ಚೀಟಿ ತೋರಿಸೋಣ. ರೈತರ ಮರ್ಯಾದೆನ ಬಹಿರಂಗವಾಗಿ ಹರಾಜಾಗ್ತಾ ಇದ್ದಾರೆ. ನೋಡಿದ್ರೆ ನಮ್ಮ ಮಂಡ್ಯ ಫ್ಯಾಕ್ಟ್ರಿಯನ್ನ ನಮ್ಮ ಕಬ್ಬು 14 ರಿಂದ 15 ತಿಂಗಳ ಕಬ್ಬು ಆಗಿದೆ. ಕೇಳಿದ್ರೆ ನಮಗೆ ಲೇಬರ್ ಕಣ್ಣು ಬಂದಿಲ್ಲ ಡೇಟ್ ಹೇಳ್ತಾರೆ. ನಮ್ಮ ಮಂಡ್ಯ ಅಪಾರ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಯಾರೋ 2 ಕೋಟಿ ದುಡ್ಡನ್ನ ಒತ್ಕೊಂಡೋದ್ರು ಅಂತ ಹೇಳ್ತಾರೆ. ನಮಗೆಲ್ಲ ಹೊಟ್ಟೆ ಉಡಿ ಅಂತ ಹೇಳ್ತಾರೆ. ನಾನು ನಮ್ಮ ರೈತರ ಮೂಲಕ ನನ್ನ ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ದಯಮಾಡಿ ನೀವು ಹೊಟ್ಟೆ ಉಡಿದ್ರೆ ನೀರು ಕುಡಿರಿ, ಮಜ್ಜಿಗೆ ಕುಡಿರಿ. ರೈತರ ಬಾಳಲ್ಲಿ ಬೇವಿನ ಕೈನ ಹಾಕ್ಬೇಡಿ. ನೋಡಿ, ನೋಟಿಸ್ ಬಂದದೆ, ಬ್ಯಾಂಕಿನ ಒಡವೆ ಹರಾಜು ಚೀಟಿ ಬಂದದೆ. ಇನ್ನೂ ಯಾವ ಥರ ನಿಮ್ಮ ಗಮನಕ್ಕೆ ತರಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಸಕ್ಕರೆ ನಾಡಿನ ರೈತರಿಗೆ ಬೇವಿನ ಕೈ ತಿನ್ನಿಸ್ತಾರೆ ಅಂತೇಳಿ ನಾವು ಕೂಡ ಬೇವಿನ ಕೈ ತಿನ್ನುವಂಥ ವಿಭಿನ್ನ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಇದಕ್ಕೆ ಆಗಬೇಕು, ಅವ್ರಿಗೆ ನೋಡಬೇಕು ಅಂತ ಹೇಳಿ ಇವತ್ತು ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಭಾರತ್ ಮಾತಾ ಗಮನಕ್ಕೆ ಸೂಕ್ತವಾಗಿ ಪರಿಸ್ಥಿತಿ ಕಟ್ಟಿದ ರೈತರು ಬಂದ ನೋಡಿ, ನಮ್ಮ ಕಬ್ಬು ನಿಮ್ಮ ಕೃಷಿ ಇಲಾಖೆ ಕಳ್ಳನೆ ಕಳಿಸಿ ಯಾರಾದರೂ ಒಂದು ಕೇಳಿ ಕಬ್ಬು 14 ರಿಂದ 15 ತಿಂಗಳಾಗಲಿಲ್ಲ ಅಂತ ಅವ್ರೇನು ಪರೀಕ್ಷೆ ಮಾಡಿಬಿಟ್ರೆ ನಾವು ವ್ಯವಸಾಯ ಬಿಟ್ಬಿಡ್ತೀವಿ. ಎಷ್ಟು ತಿಂಗಳಾದ ಕಬ್ಬು ಕೃಷಿ ಅಧಿಕಾರಿ ಕಳಿಸಿ ನೇರವಾಗಿ ಪರೀಕ್ಷೆ ಮಾಡಿ. ಎರಡನೇದು ನೋಡಿ, ನಮಗೆ ಕೋರ್ಟಿಂದ ನೋಟಿಸ್ ಬಂದಿದೆ, ಸಾಲ ಕಟ್ಟಿ ಬಹಿರಂಗವಾಗಿ ಹರಾಜಾಗಿ ನೋಟಿಸ್ ಕಳಿಸೋದು. ನೀವು ಸಾಲ ಕಟ್ಟಿದ್ರೆ ನಿಮ್ಮ ಜಮೀನು ಜಪ್ತಿ ಮಾಡ್ತೀವಿ, ಒಡವೆ ಚೀಟಿ ಕೊಡಪ್ಪ. ಒಡವೆ ಬ್ಯಾಂಕಿನ ಒಡವಿಟ್ಟು ಹರಾಜು ಬಂದಿದೆ, ಇದು ಒಡವೆ ಚೀಟಿ. ಇದು ಯಾವುದೂ ನಿಮಗೆ ನಾವು ಸುಳ್ಳು ಮಾಹಿತಿ ಕೊಡ್ತಾಯಿಲ್ಲ. ಇದು ನೋಡಿ, ಈಗ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳು ನಮಗೆ ಮಂಡ್ಯ MD ಸುಧಾಕರ್ MD ಆಗಿದೆ. ಅವ್ರು ಹೇಳ್ತಾರೆ 2 ಕೋಟಿ ಯಾರೋ ಲೇಬರ್ ಬಿಜಾಪುರದಲ್ಲಿ ಎತ್ಕೊಂಡು ಹೋಗ್ತಾರೆ. ಇಲ್ಲ, ಒಂದು ನಮಗೆ ಲೇಬರ್ನ ಕೊಟ್ಟು ಕಪ್ಪಡಿಸಿ ಮಾಡ್ತೀವಿ, ಇಲ್ಲಾಂದರೆ ನಮಗೆ ಬೇರೆ ಫ್ಯಾಕ್ಟ್ರಿಗೆ ಕಪ್ಪಡಿಗೆ ಅವಕಾಶ ಮಾಡ್ತೀವಿ. ಎರಡೇ ವಿಚಾರ. ಇಲ್ಲಾಂದರೆ ನಾವು ನೋಡಿ, ನಾವು ಮನವಿ ಮಾಡ್ಕೊಂಡಿದ್ದೀವಿ, ಆಗ್ರಹ ಮಾಡ್ಕೊಂಡಿದ್ದೀವಿ. ನಾವು ನ್ಯಾಯಾಲಯದ ಮೊರೆ ಹೋಗಿ ನಿಮ್ಮ ಮೇಲೆ ಮೊಕದ್ದಮೆ ಹೂಡಿ ಕೋರ್ಟಿಂದ ನಾವು ಕಪ್ಪಡಿಗೆ ಆರ್ಡರ್ ತರ್ತೀವಿ. ಇದು ಒಂದು ಲೇಬರ್ ಬಿಡಬೇಕು, ಇಲ್ಲ ನಮಗೆ ಬೇರೆ ಫ್ಯಾಕ್ಟ್ರಿಗೆ ಕಪ್ಪಡಿಗೆ ಅವಕಾಶ ಮಾಡ್ತೀವಿ. ಇವೆರಡೇ ನಿಮ್ಮಲ್ಲಿ ಆಗ್ರಹ ಮಾಡ್ತಾರೆ. ನಾವು ಮನವಿ ಕೂಡ ಮಾತಾಡ್ತಾಯಿಲ್ಲ ಮೇಡಮ್. ಯಾವುದೇ ಸಂವಿಧಾನದಲ್ಲಿ ನಮ್ಮ ತಪ್ಪು, ನಾವು ಬೆಳೆದ ರೈತರ ತಪ್ಪನ್ನ ನಾವು ಎಲ್ಲಾದರೂ ನಮ್ಗೆ ಎಲ್ಲಿ ಲಾಭ ಸಿಗ್ತಾರೆ ಮಾಡ್ತಾರೆ. ಯಾವುದೇ ಆಗ್ತಾರಿಲ್ಲ. ಮಂಡ್ಯ ಫ್ಯಾಕ್ಟ್ರಿ ಹೊಡಿಬೇಕು ಅಂತ ಆಯಿತು, ನಾವು ಮಂಡ್ಯ ಫ್ಯಾಕ್ಟ್ರಿ ಬಗ್ಗೆ ನಮ್ಗೆ ಅಭಿಮಾನ ಇದೆ. ನಾವು ಮಂಡ್ಯ ಫ್ಯಾಕ್ಟ್ರಿ ಉಳಿಸ್ಕೋಬೇಕು ಅಂತ ಸುಮಾರು 10-15 ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಾವು ಜಿಲ್ಲೆ ಒಳಗೆ.